ಬೇಸಿಗೆಯಲ್ಲಿ ಅನೇಕರ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತದೆ. ಇದು ನಿಮ್ಮ ಚರ್ಮ ಹಾಗೂ ಕೂದಲಿಗೂ ಕೂಡ ಉಂಟಾಗುತ್ತದೆ. ಹಲವರಿಗೆ ಚರ್ಮದ ಸಮಸ್ಯೆ ಕಾಡಿದರೆ ಇನ್ನು ಹಲವರಿಗೆ ಕೂದಲು ಉದುರುವಿಕೆ ಚಿಂತೆ ಹೆಚ್ಚಾಗುತ್ತದೆ. ಬೇಸಿಗೆಯಲ್ಲಿ ಧೂಳು, ಬೆವರು ಮತ್ತು ಮಾಲಿನ್ಯದಿಂದ ಚರ್ಮದ ಬಣ್ಣವು ಮಸುಕಾಗಿರುತ್ತದೆ. ಅಲ್ಲದೆ ಹೊಳಪು ಕಳೆದುಕೊಳ್ಳುತ್ತದೆ. ಹಾಗಾಗಿ ಕೂದಲು ಉದುರುವ ಸಮಸ್ಯೆ ಎದುರಾಗುತ್ತದೆ. ವಿಟಮಿನ್ ಎ. ನಿಮ್ಮ ದೇಹದಲ್ಲಿ ವಿಟಮಿನ್ ಎ ಕೊರತೆ ಇದ್ದರೆ ಕೂದಲು ಉದುರುವುದು ಸಹಜ. ವಾಸ್ತವವಾಗಿ ಇದು ನೆತ್ತಿಯಲ್ಲಿ ಸೇಬನ್ ಅಂತ ಅಂದ್ರೆ ಒಂದು ರೀತಿಯ ಎಣ್ಣೆ ಆ ಉತ್ಪಾದನೆಯನ್ನ ಮಾಡುತ್ತದೆ, ಅದನ್ನ ನಿಯಂತ್ರಿಸುತ್ತದೆ. ಆದಾಗ್ಯೂ ಇದು ಕೊರತೆ ಹಾಗೂ ಅಧಿಕ ಕೂದಲಿಗೆ ಹಾನಿಕರ. ನಿಮ್ಮ ಆರೋಗ್ಯದಲ್ಲಿ ಕ್ಯಾರೆಟ್, ಸಿಹಿಗೆಣಸು ಮತ್ತು ಹಾಲನ್ನ ಇರಿಸಿಕೊಂಡರೆ ವಿಟಮಿನ್ ಎ ಕೊರತೆಯಿಂದ ನಿಮಗೆ ಮುಕ್ತಿಯಾಗುತ್ತದೆ. ವಿಟಮಿನ್ ಬಿ7. ಇದು ಕೂದಲಿನ ಬೆಳವಣಿಗೆಗೆ ಅಗತ್ಯವಿರುವಂತಹ ವಿಟಮಿನ್. ಇದು ಕೂದಲನ್ನ ಹೊಳಪಾಗುವಂತೆ ಮಾಡುತ್ತದೆ. ಇದರ ಕೊರತೆಯಿಂದಾಗಿ ಕೂದಲು ದುರ್ಬಲಗೊಂಡು ಕೂದಲು ಉದುರುವಿಕೆ ಪ್ರಾರಂಭವಾಗುತ್ತದೆ. ಈ ಕೊರತೆಯನ್ನ ನೀಗಿಸಲು ನಿಮ್ಮ ದೇಹದಲ್ಲಿ ಅಗತ್ಯ ಪ್ರಮಾಣದ ಮೊಟ್ಟೆ, ಬೇಜಗಳು, ಸೋಯಾ ಹಾಗೂ ಧಾನ್ಯಗಳನ್ನ ತಿನ್ನುವುದು ಉತ್ತಮ. ವಿಟಮಿನ್ ಇ. ಇದು ಉತ್ಕರ್ಷಣ ನಿರೋಧಕವಾಗಿದೆ. ಇದು ನೆತ್ತಿಯ ಆರೋಗ್ಯವನ್ನ ಸುಧಾರಿಸುತ್ತದೆ ಮತ್ತು ಕೂದಲಿಗೆ ಪೋಷಕಾಂಶವನ್ನ ಕೊಡುತ್ತದೆ. ಇದರ ಕೊರತೆಯಿಂದಾಗಿ ಕೂದಲು ನಿರ್ಜೀವ ಮತ್ತು ಉದುರಲು ನಿಲ್ಲುತ್ತದೆ. ಇದರಿಂದಾಗಿ ಕೂದಲು ಉದುರುವಿಕೆ ಸಾಮಾನ್ಯವಾಗಿರುತ್ತದೆ. ಇದಕ್ಕಾಗಿ ನೀವು ನಿಮ್ಮ ಆಹಾರದಲ್ಲಿ ಸೂರ್ಯಕಾಂತಿ ಬೀಜಗಳು, ಬಾದಾಮಿ, ಕಡಲೆಕಾಯಿ ಇದನ್ನು ತಿನ್ನುವುದನ್ನು ರೂಢಿಸಿಕೊಳ್ಳಿ. ವಿಟಮಿನ್ ಬಿ12 ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದರಿಂದಾಗಿ ಆಮ್ಲಜನಕ ಮತ್ತು ಪೋಷಣೆ ಸುಲಭವಾಗಿ ನೆತ್ತಿಯಲ್ಲಿ ತಲುಪುತ್ತದೆ. ವಿಟಮಿನ್ ಬಿ12 ಕೊರತೆಯಿಂದಾಗಿ ಕೂದಲು ಬೇರುಗಳು ದುರ್ಬಲವಾಗಲು ಆರಂಭಿಸುತ್ತದೆ. ಹಾಲು, ಮೊಸರು, ಚೀಸ್, ಮೊಟ್ಟೆ ಹಾಗೂ ಮಾಂಸಾಹಾರಿಗಳು ಈ ಒಂದು ಕೊರತೆಯಿಂದಾಗಿ ಇದು ಉಂಟಾಗುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.